ಏನು ಅಂತ ಹೇಳ್ಬೇಕು ಅಂದರೆ ಜಜ್ಬಾ ಅಂತಾರೆ, ಅಂದರೆ ಆತ್ಮಸ್ಥೈರ್ಯ ಅಂತ. ಅದು ನನಗೆ ಗೊತ್ತಿರೋಗೆ ಪ್ರಪಂಚದ ಯಾವ ಸೈನಿಕರಲ್ಲೂ ಬರೀ ಭಾರತ ಸೈನಿಕರಲ್ಲಿ ನಂಬಿಕೆ ನೋಡಿ ಪ್ರಪಂಚದಲ್ಲಿ ಯಾರಿಗಾದ್ರೂ ಇದೆ ಅಂದ್ರೆ ನಮ್ಮ ಭಾರತೀಯ ಜನರ ಮೇಲೆ, ಎಸ್ಪೆಷಲಿ ಭಾರತೀಯ ಸೈನಿಕರ ಮೇಲೆ. ಇದೊಂದು ಸೈನ್ಯ ಇಡೀ ಪ್ರಪಂಚದ ಯಾವುದೇ ಸೇನೆನ ಸೋಲಿಸುವಂತ ಕೆಪಾಸಿಟಿ ಇಟ್ಟಿದ್ರು. ನಾನು ಹೇಳೋದೇನು ಅಂದ್ರೆ ಅದ್ರ ಜೊತೆ ಇನ್ನೊಂದು ಪವರ್ಫುಲ್ ಟೀಮ್ ಒಂದಿದೆ. ನಮ್ಗೆ ಇಂಥದ್ದೆಲ್ಲ ಇಂಟರ್ಮೇಷನ್ ಕೊಟ್ಟು ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಇರುತ್ತೆ, ಇಂಟೆಲಿಜೆನ್ಸ್ ಅವ್ರು ನಮ್ಗೆ ಕೊಡ್ತಾರೆ ಇಂಥ ಜಾಗದಲ್ಲಿ ಟೆರರಿಸ್ಟ್ ಟೀಮ್ ಇದೆ ಅಂತ. ನಾವು ಅಲ್ಲಿಗೆ ಹೋಗಿ ತಲುಪೋದೊಳಗೆ ಅಲ್ಲಿ ಎಲ್ಲ ಸಿವಿಲಿಯನ್ಸ್ ಒಟ್ಟಿಗಾಗಿ ಕಲ್ಲುಗಳು ಇಸುತ್ತಾರೆ. ಆ ಜಾಗದಲ್ಲಿ ನಮ್ಗೆ ಆಪರೇಷನ್ ಮಾಡಿ ಅವ್ರ ಕೇಳಿಗಿಂತ ಕ್ಲಿಯರಾಗಿ ನಮ್ಮನ್ನ ಅಂದರೆ ಇಂಡಿಯನ್ ಆರ್ಮಿನ ನೋಡಿ ಆರಾಮಾಗಿ ಶೂಟ್ ಮಾಡ್ಬೋದಿತ್ತು. ಅಷ್ಟೇ ಅಲ್ಲದೆ ಒಂದು ಕಲ್ಲು ಹಾಕಿದ್ರು ಕೂಡ ನಾವು ಬೀಳ್ತಿದ್ವಿ. ಎದ್ದುಗಡೆ ಶತ್ರು ಇದ್ರು ಶೂಟ್ ಮಾಡಬೇಕು ಅಂದಾಗ ಮೇಲ್ಗಡೆಯಿಂದ ಅಪ್ರೂವಲ್ ಬರಬೇಕಿತ್ತು. ಅವರೇ ಅಲ್ಲಿಂದಾನೇ ಸೌಂಡ್ ಮಾಡ್ಕೊಂಡು ಹೇಳ್ತಾರೆ, ಯಾಕಪ್ಪ ಫೈರ್ ಮಾಡೋಕ್ಕಾಗಲ್ವಾ, ಹೋಗು ನೀನು ಫೈರ್ ಮಾಡೋದಕ್ಕೆ ನೀನು ಕಮಾಂಡ್ರ್ ಕೇಳಬೇಕು, ಕಮಾಂಡ್ರ್ ಬ್ರಿಗೇಡಿಯರ್ ಕೇಳಬೇಕು, ಬ್ರಿಗೇಡಿಯರ್ ಜನರಲ್ ಕೇಳಬೇಕು, ಜನರಲ್ ಚೀಫ್ ಆಫ್ ದ ಆರ್ಮಿ ಸ್ಟಾಫ್ನ ಕೇಳಬೇಕು, ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಅಲ್ಲಿಂದ ಡಿಫೆನ್ಸ್ ಮಿನಿಸ್ಟರ್ ಕೇಳಿ ಅಲ್ಲಿಂದ ಒಂದು ರೋಡ್ ಫೈರ್ ನಮ್ಮ ಟ್ರಿಗರಲ್ಲಿದೆ ಅಂತ ಹೇಳ್ತೀವಿ. ಆವಾಗಿನ ನಾವು ಆ ಟೈಮಲ್ಲಿದ್ದ ಆರ್ಮಿ ಅದು ಹೇಗೆ ಅನುಭವಿಸಿರ್ಬೇಕು ಕಷ್ಟ ಯೋಚನೆ ಮಾಡ್ತೀವಿ. ನಮಗೆ ಸ್ವಲ್ಪ ಫ್ರೀಯಾಗಿರಲಿ ಅಂತ ಒಂದು ವೆಪನ್ ಕೊಟ್ಟರು, ಇನ್ಸಾಸ್ ಅಂತ, ಇಂಡಿಯನ್ ಸ್ಮಾಲ್ ಆರ್ಮ್ ಸಿಸ್ಟಮ್ ಅಂತ. ಎಷ್ಟು ಹೋಪ್ಲೆಸ್ ಆಗಿತ್ತು ಅಂದರೆ ನಮ್ಮ ಕೋಪ ಬಂದು ನಾವು ಹೊಡೆದ್ರೆ ಆ ವೆಪನ್ ಹೊಡೆದೋಗ್ತಿತ್ತು, ನಾವು ಎನಿಮಿಸ್ನ ಎಲ್ಲಿಂದ ಶೂಟ್ ಮಾಡ್ಕೊಂಡು. ನಮಗೆ ಎನಿಮೀಸ್ ಆ್ಯಕ್ಚುಲಿ ಬಂದು ಮೇಡಮ್ ಹೊರಗಿಂದ ಜಾಸ್ತಿ ಒಳಗೆ ಇದೆ. 50% ಎನಿಮೀಸ್ ನಮ್ಮ ದೇಶದಲ್ಲೇ ಇದೆ. ನಮಸ್ತೆ ವೀಕ್ಷಕರೇ, ಪಾಪಪ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಇವತ್ತು ಎಲ್ಲಾ ಕಡೆ ನಾವು ಸೇಫ್ 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 ಅಂತಿದೀವಿ, ಆದ್ರೆ ಈ ಹಿಂದೆ ಹಾಗಿರ್ಲಿಲ್ಲ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಗಡಿ ಭಾಗದಲ್ಲಿ ಶತ್ರುಗಳು ಯಾವಾಗ ಅಟ್ಯಾಕ್ ಮಾಡ್ತಾರೆ ಅನ್ನುವಂತಹ ಆತಂಕ ಇತ್ತು. ಆದ್ರೆ ಇವತ್ತು ಸ್ವಲ್ಪ ತಿಳಿಯಾಗಿದೆ ಅನ್ನುವಂತಹ ಮಾತಿದೆ. ಆದ್ರೂ ಸಹ ಕೆಲವು ಗಡಿ ಭಾಗಗಳಲ್ಲಿ, ರಾಜ್ಯಗಳಲ್ಲಿ ಒಳನುಸುಳುವಿಕೆ ನಡೀತಾ ಇದೆ ಅನ್ನುವಂತಹ ಆರೋಪಗಳಿದೆ. ಹಾಗಾದ್ರೆ ನಿಜಕ್ಕೂ ನಮ್ಮ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಹಾಗೂ ಮಿಲಿಟರಿ ವ್ಯವಸ್ಥೆ ಏನು ಅಂತ ತಿಳಿಸ್ಕೊಡೋದಕ್ಕೆ ಖುದ್ದು ನಮ್ ಜೊತೆ ಎಕ್ಸ್ ಕಮಾಂಡರ್ ಆದಂತಹ ಯೋಗೇಶ್ ಪೂವಯ್ಯ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಮೊದಲಿಗೆ ಫಸ್ಟ್ ನಿಮ್ಮ ಅನುಭವವನ್ನ ಹೇಳ್ಕೊಳ್ಳೋದಾದ್ರೆ, ಯೋಧ ಅಂದಿದ ತಕ್ಷಣ ಜೈ ಭಾರತ್ ಮಾತೆ ಅನ್ನೋದು ನೆನಪಾಗುತ್ತೆ. ಬಹಳ ಹೆಮ್ಮೆ ಆಗುತ್ತೆ ಸರ್. ಒಂದ್ ಸಣ್ಣ ಮಗು ಸಹ ನೀವು ನಡ್ಕೊಂಡು ಹೋಗ್ತಿದ್ರೆ ಸಲ್ಯೂಟ್ ಮಾಡುತ್ತೆ. ಸೊ ನಿಮ್ಮ ಈ ಗೌರವ ತಗೊಳ್ಳೋದಕ್ಕೆ ನೀವ್ ಈ ಹಿಂದೆ ಏನೆಲ್ಲ ಮಾಡಿದ್ರಿ ಸರ್? ನಾವು ಏನು ಮಾಡಿದ್ವಿ ಅನ್ನೋಕ್ಕಿಂತ ನಮ್ಗೆ ಸಿಕ್ಕ ಚಾನ್ಸ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ತುಂಬ ಖುಷಿ ಆಗುತ್ತೆ. ನಮ್ಮನ್ನು ನೋಡುವಾಗ ಕೆಲವರು ಸಲ್ಯೂಟ್ ಮಾಡ್ತಾರೆ. ನಾವು ಅಷ್ಟೊಂದು ಮಾಡಿದ್ದೀವ ಅಂತ ನಮಗನ್ಸುತ್ತೆ. ನಾವೇನು ಮಾಡಿದ್ವೋ, ಬಟ್ ನಾವು ನೇಷನ್ಗೆ ಮಾಡಿದ್ದೀವಿ, ಭಾರತ್ ಮಾತೆಗೆ ಅಂತ ಕೆಲಸ ಮಾಡಿದ್ವಿ. ಅದು ನಮ್ಗೆ ತುಂಬ ಸಂತೋಷ. ಅದು ನಮ್ಮ ಕರ್ತವ್ಯ. ಅದು ಈಗಲ್ಲ, ಕೊನೆ ತನಕ, ನಮ್ಮ ಜೀವನದ ಕೊನೆ ಮೃತ್ಯು ಬರೋ ತನಕ ನಾವು ದೇಶಕ್ಕೆ ಅಂತಲೇ ಇರ್ತೀವಿ, ದೇಶಕ್ಕಾಗಿ ಕೆಲಸ ಮಾಡ್ತೀವಿ. ಸರ್, ನೀವು ಪರೋಕ್ಷವಾಗಿ ಅಲ್ಲದೆ ಡೈರೆಕ್ಟ್ ಆಗಿ ಭಾಗವಹಿಸಿದಂತಹ ಯುದ್ಧ, ಅದರ ಅನುಭವಗಳು? 99 ಕಾರ್ಗಿಲ್ ಯುದ್ಧ, ಮತ್ತು ಅಕ್ಷರ್ಧಾಮ್ ಆಪರೇಷನ್, ಮತ್ತು ಮುಂಬೈ ತಾಜ್ ಹೋಟೆಲ್, ಎಲ್ಲ ಒಂದೊಂದು ಡಿಫ್ರೆಂಟ್ ಆದದ್ದು. ಕಾರ್ಗಿಲ್ ಯುದ್ಧ ನಿಮ್ಗೆಲ್ಲರಿಗೂ ಅದು ನಿಜವಾದ ಯುದ್ಧ ಅಂದರೆ ಅದಕ್ಕೆ ಕೇಳೋದು ಯುದ್ಧ ಅಂತ. ಯಾಕಂದರೆ ಅದರಲ್ಲಿ ತುಂಬ ನಮ್ಮ ಆರ್ಮಿ ಸೈನಿಕರು, ಸಾವಿರಾರು ಜನರು ಆ ಯುದ್ಧ ಅಟೆಂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂದರೆ, ಗೆಲ್ಲಕ್ಕಾಗದೇ ಇರೋಂಥ ಯುದ್ಧನ ನಾವು ಗೆದ್ದಿದ್ದೀವಿ. ಏಕೆಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ, ಯಾವುದೇ ಒಂದು ಬೆಟ್ಟದ ಟಾಪಲ್ಲಿ ಯಾರಿರ್ತಾರೋ ಅವ್ರಿಗೆ ಕೆಳಗೆ ಎಲ್ಲ ಕಾಣುತ್ತೆ. ಅವ್ರ ಕೆಳಗಿಂತ ಕ್ಲಿಯರಾಗಿ ನಮ್ಮನ್ನ, ಅಂದರೆ ಇಂಡಿಯನ್ ಆರ್ಮಿನ ನೋಡಿ ಆರಾಮಾಗಿ ಶೂಟ್ ಮಾಡ್ಬೋದಿತ್ತು. ಅಷ್ಟೇ ಅಲ್ಲದೆ ಒಂದು ಕಲ್ಲು ಹಾಕಿದ್ರು ಕೂಡ ನಾವು ಬೀಳ್ತಿದ್ವಿ. ಅಲ್ಲದೆ ಬಂದು
ನೇಚರ್ದು ಪ್ರಾಬ್ಲಮ್, ಅಲ್ಲಿನ ಕ್ಲೈಮೇಟ್ ಕೂಡ ನಮಗೆ ಹೊಡ್ತಾ ಇತ್ತು. ಸಪೋರ್ಟ್ ಇಲ್ಲ. ಅಂತ ಇದರಲ್ಲಿ ನಮಗೆ ಎಕ್ವಿಪ್ಮೆಂಟ್ ಆ ಲೆವೆಲಲ್ಲಿ ಇರಲಿಲ್ಲ ಆ ಟೈಮಲ್ಲಿ ನಮ್ಮ ಹತ್ರ. ಯಾಕಂದ್ರೆ ಒಂದೇ ಸಲ ವಾರ್ ಸಿಚುವೇಶನ್ಗೆ ನಾವು ಅಲ್ಲಿ ಹೋದಾಗ ಎಲ್ಲ ಸೈನಿಕರು ಅಟ್ ಎ ಟೈಮ್ ಎಲ್ಲ ಎಕ್ವಿಪ್ಮೆಂಟ್ ಸಿಗಲ್ಲ. ಅಲ್ಲಿದ್ದವ್ರು ಲೋಕಲ್ ಅವ್ರು ಸಿಗುತ್ತೆ. ಎಕ್ಸ್ಟ್ರಾ ಫೋರ್ಸಸ್ ಅಂತ ನಾವು ಹೋಗ್ತೀವಿ, ನಮಗೆ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಲಿಲ್ಲ. ಚಳಿಯಲ್ಲಿ ನಾವು ಅಲ್ಲಿ -20 ಡಿಗ್ರಿ ಇಂಥ ಜಾಗದಲ್ಲೆಲ್ಲ ನಾವು ವಾರ್ಗೆ ಅಂತ ಹೋದ್ವಿ. ಸೊ ಆ ಯುದ್ಧ ನಾವು ಗೆದ್ದಿದ್ದು ಬರೀ ಏನು ಅಂತ ಹೇಳ್ಬೇಕು ಅಂದರೆ ಜಜ್ಬಾ ಅಂತಾರೆ, ಅಂದರೆ ಆತ್ಮಸ್ಥೈರ್ಯ ಅಂತ. ಅದು ನನಗೆ ಗೊತ್ತಿರೋಗೆ ಪ್ರಪಂಚದ ಯಾವ ಸೈನಿಕರಲ್ಲೂ ಇಲ್ಲ, ಬರೀ ಭಾರತ ಸೈನಿಕರಲ್ಲಿ. ನಿಮಗೆ ಅದ್ರ ಬಗ್ಗೆ ಹೇಳ್ಬೇಕು ಅಂದರೆ ಎಲ್ಲ ಸೈನಿಕರಿಗೆ ನನಗೆ ಗೊತ್ತಿಲ್ಲ, ಹೊರಗಿನ ಕಂಟ್ರಿಯಲ್ಲಿ ಆ ಸೈನಿಕರಿಗೆ ಒಂದು ಪೇಮೆಂಟಿಗೆ ಏನು ವರ್ಕ್ ಮಾಡ್ತಾರೋ, ಆದರೆ ನಮ್ಮಲ್ಲಿ ನೇಷನ್, ಮಣ್ಣು, ಭೂಮಿ ಅನ್ನೋದು ಒಂದು ಬಂದ್ಬಿಟ್ಟಿದೆ. ಸೊ ನಾವು ಮಾತೃಭೂಮಿಗೆ ಅನ್ನೋದಕ್ಕಾಗಿ ಏನು ಕೊಡೋದಕ್ಕೂ ರೆಡಿ ಇದೆ. ಪ್ರಾಣ ಅದು ಸ್ವಲ್ಪನೇ ಮೇಡಮ್, ಬಟ್ ಪ್ರಾಣ ಹೋಗೋದು ಏನು ದೊಡ್ಡದಲ್ಲ. ನಮ್ಮ ಪ್ರಾಣ ಹೋಗ್ಬೋದು, ಆದರೆ ಪ್ರತಿಯೊಬ್ಬ ಸೈನಿಕನ ಮನಸ್ಸಲ್ಲಿ ಒಂದೇ ಇರೋದು, ನಾನು ಸಾಯೋದೊಳಗೆ ಇನ್ನೂ 4 ಜನ ಸಾಯಿಸೇ ನಾನು ಸಾಯ್ತೀನಿ ಅಂತ. ಅದಕ್ಕಾಗಿ ಭಾರತೀಯ ಸೈನಿಕರು ಪ್ರಪಂಚದ ಸೈನಿಕರಿಂದ ಡಿಫ್ರೆಂಟ್ ಎಲ್ಲ ಜಾಗದಲ್ಲೂ. ನೀವು US ಅವ್ರನ್ನ ಕೇಳಿ, US ಅವರು ಒಂದು ಮಾತು ಹೇಳ್ತಾರೆ, ನನಗೆ ಇಂಡಿಯನ್ ಸೋಲ್ಜರ್ ಸಿಕ್ಕರೆ ಸಾಕು ಅಂತ. ಈಗ ರೀಸೆಂಟಾಗಿ ಇಸ್ರೇಲ್ ಅವ್ರು ಹೇಳ್ತಿದ್ರಲ್ಲ, ನನಗೆ ಇಂಡಿಯನ್ ಜನರು ಸಿಕ್ಕಿದ್ರೆ ಸಾಕು ಅಂತ, ಅವ್ರ ಕಂಟ್ರಿಗೆ ಇಂಡಿಯನ್ ಜನರು ಸಿಕ್ಕರೆ ಸಾಕು ಅಂತ. ನಂಬಿಕೆ ನೋಡಿ ಪ್ರಪಂಚದಲ್ಲಿ ಯಾರಿಗಾದ್ರೂ ಇದೆ ಅಂದರೆ ನಮ್ಮ ಭಾರತೀಯ ಜನರ ಮೇಲೆ, ಎಸ್ಪೆಷಲಿ ಭಾರತೀಯ ಸೈನಿಕರ ಮೇಲೆ. ಇದೊಂದು ಸೈನ್ಯ ಇಡೀ ಪ್ರಪಂಚ ಯಾವುದೇ ಸೇನೆನ ಸೋಲ್ಸುವಂತ ಕೆಪಾಸಿಟಿ ಇಟ್ಕೊಂಡಿರುತ್ತೆ. ಸರ್, ಕಾರ್ಗಿಲ್ ಅಂತ ಯುದ್ಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿದಕ್ಕೆ ಎಲ್ಲರ ಪರವಾಗಿ ಥ್ಯಾಂಕ್ಸ್. ಸ್ವಲ್ಪ ಡಿಲೇ ಆಗಿ ಹೇಳ್ತಿದೀವಿ ಎದುರುಗಡೆ ಸಿಕ್ಕಿದಕ್ಕೆ. ಸರ್, ಇನ್ನೊಂದು ಖುಷಿ ಪಡುವಂತಹ ವಿಚಾರದ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಚರ್ಚೆ ಆಗಕ್ಕೆ ಓಪನ್ ಆಗಿ ಸ್ಪೇಸ್ ಇದೆ. ಈ ಹಿಂದೆ ಯುದ್ಧಕ್ಕೆ ಬೇಕಾದಂತಹ ಸಲಕರಣೆಗಳ ಸೌಲಭ್ಯ ಇರಲಿಲ್ಲ, ಕೊರತೆ ಇತ್ತು. ಎದುರುಗಡೆ ಶತ್ರು ಇದ್ರು ಶೂಟ್ ಮಾಡ್ಬೇಕು ಅಂದಾಗ ಮೇಲ್ಗಡೆಯಿಂದ ಅಪ್ರೂವಲ್ ಬರಬೇಕಿತ್ತು. ಇದೆಲ್ಲವೂ ಬೇರೆಯವ್ರು ಹೇಳ್ತಿರೋದು ಸರ್, ಆದ್ರೆ ಆಕ್ಚುಲಿ ನೀವು ಅಲ್ಲಿದ್ದವರು, ಇದೆಲ್ಲ ಸತ್ಯವಾ? ಸತ್ಯನೇ ಮೇಡಮ್, ಸತ್ಯನೇ. ನಿಮ್ಗೆ ಗೊತ್ತಿರ್ಬೋದು, ಈಗ ಟೋಟಲ್ ಈಗ ಸೈನಿಕರ ಎಕ್ವಿಪ್ಮೆಂಟ್ 5 kg ಬಂದಿದೆ. ಒಂದು ಬುಲೆಟ್ ಪ್ರೂಫ್ ಪಟ್ಕ ಅಂತಾರೆ, ತಲೆ ಮೇಲೆ ಹಾಕೋದು ಬುಲೆಟ್ ಪ್ರೂಫ್, ಅದಕ್ಕೆ ಪಟ್ಕ ಅಂತಾರೆ. ಪಟ್ಕ, ಫ್ರಂಟ್, ಬ್ಯಾಕ್, ಪ್ಲಸ್ ಟೋಟಲ್ ಎಂಟೈರ್ ಬಾಡಿಗೆ ಸಿಗೋ ಬುಲೆಟ್ ಪ್ರೂಫ್ ಬಂದು 5 kg. ನಾವಿದ್ದಾಗ 17 kg ಇತ್ತು. ಫ್ರಂಟ್ ಪ್ಲೇಟ್, ಬ್ಯಾಕ್ ಪ್ಲೇಟ್ ಇವೆಲ್ಲ ಸೇರಿ ಆ ಪಟ್ಕ ಹೇಗಿತ್ತು ಅಂದರೆ ಆ ವೆಯ್ಟಿಗೆ ತಲೆನೋವು ಬರಬೇಕು, ಎಕ್ಸಾಂಪಲ್. ಬಟ್ ಅದನ್ನ ಸೋಲ್ಜರ್ ಪ್ರಾಬ್ಲಮ್ ಹೇಳ್ತಿಲ್ಲ. ನಾವಿದಾಗ ಯಾವ ಥರ 17 kg ಆ ವೆಯ್ಟ್ ಜೊತೆಗೆ ನಮ್ಮ ಎಕ್ವಿಪ್ಮೆಂಟ್ ಅಂದರೆ ನಮ್ಮ ಎಕ್ವಿಪ್ಮೆಂಟಲ್ಲಿ ನಮಗೆ ಬೇಕಾಗಿರೋ ಎಲ್ಲ ಇರುತ್ತೆ. ವಾರ್ಗೆ ಹೋಗೋದಕ್ಕೆ ಏನೇನು ಬೇಕು ಅವುಗಳ ಜೊತೆಗೆ ನಮ್ಮ ಶೂ, ನಮ್ಮ ಒಂದು ಬೇರೆ ಬಟ್ಟೆ, ಒಂದು ಬನಿಯನ್ನು, ಬ್ಲಾಂಕೆಟ್, ಇಂಥವೆಲ್ಲ ಇರುತ್ತೆ. ಎಮರ್ಜೆನ್ಸಿ ರೇಷನ್ಸ್ ಇರುತ್ತೆ, ಆಮಿನೇಷನ್ಸ್ ಹೆವಿ ಇರುತ್ತೆ. ಇವನ್ನ ತಗೊಂಡು ಅಪ್ರಾಕ್ಸ್ ಬ್ಯಾಟಲ್ ಲೋಡ್ ಒಂದು 35 to 40 kg ಪ್ಲಸ್ 17 ನಮ್ಮ ಬಾಡಿ ವೆಯ್ಟೇ ಅಷ್ಟೇ ನಾವು ತಗೊಳ್ಬೇಕು. ತಗೊಂಡು ನಾವು ಅಂತ ಯುದ್ಧದ ಪ್ಲೇಸು ಇಲ್ಲ ಬೆಟ್ಟ ಗುಡ್ಡ 90 ಡಿಗ್ರಿ, 70 ಡಿಗ್ರಿ, 80 ಡಿಗ್ರಿ ಈ ಟೈಪ್ ಇರೋ ಹಿಲ್ನ ನಾವು ಹತ್ತೀವಿ ಅನ್ನುವಾಗ ತುಂಬ ಪ್ರಾಬ್ಲಮೇ. ಈಗ ನಾವು ಎಲ್ಲಿ ಯುದ್ಧ ಮಾಡಿ ಬಂದ್ವಿ, ಎಕ್ಸಾಂಪಲ್ ಕಾರ್ಗಲ್, ಈಗ ಟೂರಿಸ್ಟ್ ಪ್ಲೇಸ್ ಆಗಿದೆ. ತಿಳ್ಕೊಳ್ಳಿ ಎಷ್ಟು ಚೇಂಜಸ್ ಏನಾಗಿದೆ ಅಂತ. ನಮ್ಮ ಆ ಟೈಮಲ್ಲಿ ಇದ್ದ ಆರ್ಮಿಗೂ ಎರಡು ಎಕ್ವಿಪ್ಮೆಂಟ್ ಬಗ್ಗೆ ನಾನು ಹೇಳಿದೆ. ವೆಪನ್ ಅವಾಗ ರೀಸೆಂಟಾಗಿ ನಾವಿದ್ದಾಗ ಸೆಲ್ಫ್ ಲೋಡಿಂಗ್ ರೈಫಲ್ ಅಂತ ಇತ್ತು, SLR ಅಂತ. ಸೇಮ್ ಅದೇ ಬುಲೆಟ್ ಬಂದು AK-47 ಯೂಸ್ ಮಾಡ್ತಾರೆ, 7.62 ಅಂತಾರೆ. AK-47 ಮೂವಿಯಲ್ಲೆಲ್ಲ ನೋಡಿರ್ಬೋದು, ಸೇಮ್ ಬುಲೆಟೆ. ಅವಾಗ ಅದು ತುಂಬ ವೆಯ್ಟ್ ಅಂತ ಹೇಳ್ಬಿಟ್ಟು ನಮಗೆ ಸ್ವಲ್ಪ ಫ್ರೀ ಆಗಿರಲಿ ಅಂತ ಒಂದು ವೆಪನ್ ಕೊಟ್ಟರು, ಇನ್ಸಾಸ್ ಅಂತ, ಇಂಡಿಯನ್ ಸ್ಮಾಲ್ ಆರ್ಮ್ ಸಿಸ್ಟಮ್ ಅಂತ. ಎಷ್ಟು ಹೋಪ್ಲೆಸ್ ಆಗಿತ್ತು ಅಂದರೆ ನಮ್ಮ ಕೋಪ ಬಂದು ನಾವು ಹೊಡೆದ್ರೆ ಆ ವೆಪನ್ ಹೊಡೆದೋಗ್ತಿತ್ತು. ನಾವು ಎನಿಮಿಸ್ನ ಎಲ್ಲಿಂದ ಶೂಟ್ ಮಾಡೋದು? ಮತ್ತೆ ಆ ವೆಪನ್ ಅಷ್ಟು ಹೋಪ್ಲೆಸ್ ವೆಪನ್ ನಮಗೆ ಸಪ್ಲೈ ಆಗ್ತಿತ್ತು. ಎರಡನೇದು ಬಂದು ಬೈ ಚಾನ್ಸ್ ಅದರಲ್ಲಿ ನಾವು ಯಾರಾದ್ರೂ ಶೂಟ್ ಮಾಡಿದ್ರೆ ಅವನು ವೂಂಡೆಡ್ ಆಗ್ತಾನೆ. ಪ್ಲಾನಿಂಗ್ ಏನು, ಒಬ್ಬ ವೂಂಡೆಡ್ ಆದರೆ ಅವನ್ನ ತೊಗೊಂಡೋಗಿ ಇನ್ನೊಬ್ರು 3 ಜನರು ಹೋಗ್ತಾರೆ ಅಂತ. ನಾನು ಹೇಳೋದು ಅಂಥ ವೆಪನ್ನಲ್ಲಿ ಒಂದು ನಾಯಿ ಸಾಯಲ್ಲ, ನಾವು ಎನಿಮಿನ ಹೆಂಗೆ ಸಾಯಿಸೋದು? ಚೇಂಜಸ್ ಬೇಕು ನಮ್ಗೆ. ಆ ಟೈಮಲ್ಲಿ ಇದ್ದಿದ್ದು ವೆಪನ್ ಅದೇ ಟೈಪು ಹೇಳ್ಬಾರ್ದು, ತಪ್ಪು ಏನೇನಾಯ್ತು ಅಂತ ಹೇಳ್ಬಾರ್ದು. ಬಟ್ ಒಂದು ಸೋಲ್ಜರ್ಗೆ ಕರೆಕ್ಟಾಗಿದ್ದ ಏನೂ ಇರಲಿಲ್ಲ. ಸೋಲ್ಜರ್ ಇಡೀ ಯಾವುದೇ ಸನ್ನಿವೇಶನ ಆತನ ಆತ್ಮಸ್ಥೈರ್ಯದಿಂದ, ಆತನಿಗೆ ಕೊಟ್ಟ ಟ್ರೈನಿಂಗ್ ಇದೆ, ಅವನು ಸಕ್ಸಸ್ ಆಗ್ತಾ ಇದ್ದಿದ್ದು ಅಷ್ಟೇ. ಬಾಕಿ ಈ ಕೊಟ್ಟರು ವೆಪನ್ ಎಕ್ವಿಪ್ಮೆಂಟ್ ಇಲ್ಲದೆ ನಾವು CHN ಗ್ಲೇಜರಲ್ಲಿ ಸರ್ವ್ ಮಾಡ್ತಿದ್ವಿ. ಅದು ಯೋಚನೆ ಮಾಡಿ ನೋಡಿ ನೀವು, ಆ ಜಾಗ -40, 50
ಈ ಜಾಗದಲ್ಲಿ ಅಂತ ಹೇಳುವಂತ ಎಕ್ವಿಪ್ಮೆಂಟ್ ಇರಲಿಲ್ಲ. ಇವಾಗ ಎಲ್ಲ ಇದೆ, ಇವಾಗ ಏನಿಲ್ಲ, ಎಲ್ಲ ಇದೆ, ಅವಾಗ ಏನು ಇರಲಿಲ್ಲ. ನಿಮ್ಮಷ್ಟೇ ಭಾರವನ್ನ ಹೊತ್ಕೊಂಡು ಶತ್ರು ಮುಂದೆ ನಿಂತ್ಕೊಂಡಾಗ, ಶತ್ರು ಯಾವುದೇ ಅನುಮತಿಯ ಅವಶ್ಯಕತೆ ಇಲ್ಲದೆ ಶೂಟ್ ಮಾಡ್ತೀನಿ ಅಂದಾಗ, ಕಡೆ ಗನ್ ಪಾಯಿಂಟ್ ಅಲ್ಲಿ ನಿಮ್ಗೆ ಅದಕ್ಕೆ ಪರ್ಮಿಷನ್ ಬೇಕಿತ್ತಾ? ನಿಮ್ಮ ಹತ್ರ ಇದ್ದಿದ್ ಫೈರಿಂಗ್ ಮಾಡಕ್ಕೂ ಇದೆಲ್ಲ ದಾಟಿ ನೀವು ಹೋಗಿ ಶೂಟ್ ಮಾಡ್ತೀನಿ ಅಂತ ಅವ್ರನ್ನ ಎದುರಿಸ್ತೀನಿ ಅಂದಾಗ ಅನುಮತಿ ಬೇಕಿತ್ತಾ? ನಾವು ಆ ಲೆವೆಲ್ಗೆ ಅಂದ್ರೆ ಅದು ನಾವು ಟೆರರಿಸ್ಟ್ ಮುಂದೆ ಹೋದಾಗ ನಾವು ಶೂಟ್ ಮಾಡ್ತೀವಿ. ಇದು ಟೆರರಿಸ್ಟ್ ಅಲ್ಲ. ಎಕ್ಸಾಂಪಲ್ ನಾವು ಒಂದು ಲೊಕೇಶನ್ ಅಲ್ಲಿ ಇದ್ದೀವಿ, ನಮ್ಮ ಮುಂದೆ ಪಾಕಿಸ್ತಾನ ಇದೆ, ಪಾಕಿಸ್ತಾನ ನಮ್ಮ ಮೇಲೆ ಫೈರ್ ಮಾಡ್ತಾರೆ, ಅಲ್ಲಿ ಅವ್ರು ನಮ್ಮನ್ನ ಡಾಮಿನೇಟ್ ಮಾಡ್ತಾರೆ, ನಾವು ಅವ್ರ ಮೇಲೆ ಫೈರ್ ಮಾಡಬೇಕು ಅಂದ್ರೆ ನಾವು ಅವಾಗ ಪರ್ಮಿಷನ್ ಬೇಕು. ನಾವು ಅವ್ರ ಮೇಲೆ ಫೈರ್ ಮಾಡೋಕ್ಕಲ್ಲ. ಅವರೇ ಅಲ್ಲಿಂದಾನೇ ಸೌಂಡ್ ಮಾಡ್ಕೊಂಡು ಹೇಳ್ತಾರೆ, ಯಾಕಪ್ಪ ಫೈರ್ ಮಾಡೋ, ಫೈರ್ ಮಾಡೋಕ್ಕಲ್ವಾ, ಹೋಗು, ನೀನ್ ಫೈರ್ ಮಾಡೋದಕ್ಕೆ ನಿನ್ ಕಮಾಂಡರ್ ಕೇಳಬೇಕು, ಕಮಾಂಡರ್ ಬ್ರಿಗೇಡಿಯರ್ ಕೇಳಬೇಕು, ಬ್ರಿಗೇಡಿಯರ್ ಜನರಲ್ ಕೇಳಬೇಕು, ಜನರಲ್ ಚೀಫ್ ಆಫ್ ದ ಆರ್ಮಿ ಸ್ಟಾಫ್ನ ಕೇಳಬೇಕು, ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಅಲ್ಲಿಂದ ಡಿಫೆನ್ಸ್ ಮಿನಿಸ್ಟರ್ ಕೇಳಿ ಅಲ್ಲಿಂದ ಒಂದು ರೋಡ್ ಫೈರ್ ನಮ್ಮ ಟ್ರಿಗರ್ ಅಲ್ಲಿ ಇದೆ ಅಂತ ಹೇಳ್ತಿದ್ರು. ಆವಾಗಿನ ನಾವು ಆ ಟೈಮಲ್ಲಿ ಇದ್ದ ಆರ್ಮಿ ಅದು ಹೇಗೆ ಅನುಭವಿಸಿರ್ಬೇಕು ಕಷ್ಟ ಯೋಚನೆ ಮಾಡಿ ನೋಡಿ ಮೇಡಮ್. ಏನು ಬೇಡ, ಜಮ್ಮು ಅಂಡ್ ಕಾಶ್ಮೀರ ತಗೊಳ್ಳಿ, ಅಷ್ಟು ದೂರ ಏನು ಬೇಡ. ನೀವು ಕೆಲವು ವಿಡಿಯೋಗಳು ನೋಡಿರ್ಬೋದು, ಎಲೆಕ್ಷನ್ ಮುಗಿದು ಎಲ್ಲ ಓಟಿದೆಲ್ಲ ತಗೊಂಡು ನಾವು ಹೋಗುವಾಗ ಹಿಂದಿಂದ ಬಂದು ಒದಿಯೋದು ಬೇಕಾ, ಕಲ್ಲೆಸೆದು ಬೇಕಾ? ಏನು ಆರ್ಮಿಯವನ ಹತ್ರ ಗನ್ ಇದೆ, ಏನು ಮಾಡೋಕ್ಕಾಗಲ್ಲ. ಗನ್ ಇದೆ, ಪರ್ಮಿಷನ್ ಇಲ್ಲ. ನೋಡಿ ಮೇಡಮ್, ಎಲ್ಲರೂ ಈ ಒಬ್ಬ ಟೆರರಿಸ್ಟ್ನ ಹೊಡಿಯೋದು ನೋಡೋದಕ್ಕೆಲ್ಲ ಈಸಿ, ಡೈರೆಕ್ಟ್ ಹೊಡಿಬೋದು. ಬಟ್ ಆರ್ಮಿಯವ್ರಿಗೆ ಆಗಲ್ಲ, ಟೆರರಿಸ್ಟ್ನ ಮಾತ್ರ ಹೊಡಿಬೇಕು. ಅಲ್ಲಿ ಯಾವುದೇ ಪಕ್ಕದಲ್ಲಿ ಒಂದು ಸಿವಿಲಿಯನ್ ಹೆಚ್ಚಾಗಬಾರ್ದು. ಅವನ್ ಯಾವತ್ತೂ ಟೆರರಿಸ್ಟ್ ಬಂದು ಸಿಂಗಲ್ ಆಗಿ ನಮ್ಮ ಮುಂದೆ ಸಿಗಲ್ಲ. ಅವನ ಯಾವತ್ತು ಪಬ್ಲಿಕ್ ಮಧ್ಯದಲ್ಲೇ ಓಡೋದು, ಪಬ್ಲಿಕ್ಗೆ ಏನೂ ಆಗ್ಬಾರ್ದು, ಬರೀ ಟೆರರಿಸ್ಟ್ನೇ ಹೊಡಿಬೇಕು. ಅದು ಅಷ್ಟು ಈಸಿ ಅಲ್ಲ ಮೇಡಮ್, ಅಷ್ಟು ಈಸಿ ಅಲ್ಲ. ಮಿಸ್ ಆಗಿ ನೀವು ಪರ್ಮಿಷನ್ ಇಲ್ಲದೆ ಫೈರ್ ಮಾಡಿದ್ರೆ ಕಾನ್ಸಿಕ್ವೆನ್ಸ್ ಸಿಂಪಲ್ ಆಗಿ ಹೇಳ್ತೀನಿ ಮೇಡಮ್, ಅಷ್ಟು ದೂರ ನಾವು ಯೋಚನೆ ಮಾಡೋದೇ ಬೇಡ. ಈಗ ಎಕ್ಸಾಂಪಲ್, ಪಬ್ಲಿಕ್ ಮಧ್ಯದಲ್ಲಿ ನಾವು ಅವನ ಅದರಲ್ಲೂ ಐಡೆಂಟಿಫಿಕೇಶನ್ ಮಾಡಿ ಇನ್ನೇನು ಶೂಟ್ ಮಾಡಬೇಕು ಅಂದ್ರೆ ಅಲ್ಲಿ ಸಿವಿಲಿಯನ್ಸ್ ಕಲ್ಲು ಹೊಡಿತಾರೆ. ಕಲ್ಲು ಹೊಡಿತೀವಿ, ನೀವೇನ್ ಮಾಡ್ತೀರಾ? ಅವ್ರ ಮೇಲೆ ಏನು ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಓಡಿಸ್ಕೊಳ್ಳೋದು. ಸರ್, ನೀವು ಸಿಟಿ ಓಡಿಸ್ಕೊಳ್ಳೋದು. ಮಧ್ಯ ಬಂದ್ರೆ ಜನ ಕೈ ಮುಗಿತಾರೆ ಯೋಧ ಅಂತ ಹೇಳಿ. ಜಮ್ಮು ಕಾಶ್ಮೀರ ಗಡಿ ಭಾಗ ಇನ್ನೂ ನಿಮ್ನ ಎತ್ತಿ ಮೆರೆಸ್ಬೇಕು, ಕಲ್ಲು ಹೊಡಿತಿದ್ರ? ಅವಾಗ ಕಲ್ಲು ಹೊಡಿತಿದ್ರು ಮೇಡಮ್. ಅಲ್ಲಿಂದ ಹೇಳ್ಬಾರ್ದು, ಅಲ್ಲಿಂದ ಆರ್ಮಿಯಲ್ಲೇ ಸರ್ ಕೆಲವು ಪ್ಲಾನಿಂಗ್ ಆಗಿ ಅವ್ರ ಜೊತೆ ನಾವು ಸೇರ್ಕೊಂಡು ಸೇಮ್ ಸಿವಿಲ್ ಡ್ರೆಸ್ ಹಾಕೊಂಡು ನಾವು ಅವ್ರ ಥರನೇ ಇದ್ಕೊಂಡು ಇಂಥ ಸಿಚುವೇಶನ್ ಬಂದಾಗ ನಾವು ಸೇರಿ ಫೈರ್ ಮಾಡುವಾಗ ಅಲ್ಲಿ ಯಾರಿಗೂ ಗೊತ್ತಾಗ್ತಿರಲ್ಲ ಯಾರು ಫೈರ್ ಮಾಡಿದ್ರು, ಏನು ಫೈರ್ ಮಾಡಿದ್ರು. ಟೆರರಿಸ್ಟೇ ಹೊಡ್ಕೊಂಡ್ರೆ, ಟೆರರಿಸ್ಟ್ ಅಲ್ಲ, ನಾವೇ ಹೊಡ್ಕೊಂಡಿದ್ವಿ. ಈ ಥರ ನಾವು ಈ ಟೈಪ್ ನಾವು ಪ್ಲ್ಯಾನ್ನ ಚೇಂಜ್ ಮಾಡಿ ಸಕ್ಸಸ್ ಮಾಡ್ಕೊಂಡಿದ್ವಿ ಮೇಡಮ್. ಇಲ್ಲ ಅಂದರೆ ಹೇಳ್ಬಾರ್ದು, ಆ ಟೈಮಲ್ಲಿ ಜಮ್ಮು ಅಂಡ್ ಕಾಶ್ಮೀರ ಅದು ಏನು ರೂಲ್ ಅಂಡ್ ರೆಗ್ಯುಲೇಷನ್ ತಂದಿದ್ರು, ಇವಾಗ ನೋಡಿ ಕೇಂದ್ರಾಡಳಿತ ಪ್ರದೇಶ ಎಷ್ಟು ಚೇಂಜ್ ಆಗಿದೆ. ಈಗ ಯೂನಿಯನ್ ಮೊದಲು ಯಾಕೆ ಇರಲಿಲ್ಲ? ಟೆರರಿಸ್ಟ್ ಹೊಡಂಗಿಲ್ಲ, ಸಿವಿಲಿಯನ್ ಹೊಡಂಗಿಲ್ಲ, ಸಿವಿಲಿಯನ್ ಕೇಳೋಂಗಿಲ್ಲ. ಮತ್ತೆ ಹೇಗೆ ನಾವು ಆಪರೇಷನ್ ಮಾಡೋದು? ನಮ್ಗೆ ಕರೆಕ್ಟಾಗಿ ಈಗ ಈ ಮಧ್ಯದಲ್ಲಿ ನೋಡಿ, ನಮ್ ಬರೀ ಆರ್ಮಿ ಒಂದೇ ಕಷ್ಟಪಡಲ್ಲ. ಆರ್ಮಿ ಜೊತೆ, ಆರ್ಮಿ ಅಂದ್ರೆ ಡಿಫೆನ್ಸ್ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. BSF ಇಂದ ಇಟ್ಕೊಂಡು A to Z, ಆರ್ಮಿ, ಏರ್ ಫೋರ್ಸ್ ಎಲ್ಲ ಡಿಫೆನ್ಸ್ ಇದ್ರಲ್ಲಿ ಬಂದ್ಬಿಡುತ್ತೆ. ನಾನು ಹೇಳೋದೇನು ಅಂದ್ರೆ ಅದ್ರ ಜೊತೆ ಇನ್ನೊಂದು ಪವರ್ಫುಲ್ ಟೀಮ್ ಒಂದಿದೆ. ನಮಗೆ ಇಂಥದ್ದೆಲ್ಲ ಇಂಟಿಮೇಷನ್ ಕೊಡ್ತು ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಇರುತ್ತೆ, ಇಂಟೆಲಿಜೆನ್ಸ್. ಅವ್ರು ನಮ್ಗೆ ಕೊಡ್ತು ಇಂಥ ಜಾಗದಲ್ಲಿ ಟೆರರಿಸ್ಟ್ ಟೀಮ್ ಇದೆ ಅಂತ. ನಾವು ಅಲ್ಲಿಗೆ ಹೋಗಿ ತಲುಪೋದೊಳಗೆ ಅಲ್ಲಿ ಎಲ್ಲ ಸಿವಿಲಿಯನ್ಸ್ ಒಟ್ಟಿಗಾಗ್ಬಿಡ್ತಾರೆ, ಒಟ್ಟಿಗಾಗಿ ಕಲ್ಲುಗಳು ಎಸಿತಾರೆ. ಆ ಜಾಗದಲ್ಲಿ ನಮ್ಗೆ ಆಪರೇಷನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಸರ್, ಇಷ್ಟೆಲ್ಲ ಕಷ್ಟಗಳ ನಡುವೆ ಆಪರೇಷನ್ ಮಾಡಿಸಿ ಮುಂದೆ ಬರ್ತೀರಿ ನೀವು. ಇವಾಗ ತಾನೇ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಮಾಹಿತಿ ಕೊಡ್ತಾರೆ ಅಂತ. ಅದು ಹೇಗೆ ವರ್ಕ್ ಆಗುತ್ತೆ ಸರ್ ಆಕ್ಚುಲಿ? ಯಾಕಂದ್ರೆ ಜನಕ್ಕೆ ಗೊತ್ತಿಲ್ಲ. ಆಕ್ಚುಲಿ ಇದು ಒಂದು ಸೀಕ್ರೆಟ್ ಮೇಡಮ್. ಇದು ಆಕ್ಚುಲಿ ನಾವು ಹೇಳೋಂಗಿಲ್ಲ. ನಿಮ್ಗೆ ಸಿಂಪಲ್ ಆಗಿ ಇಂಟೆಲಿಜೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಈಗ ದುರಂಧರ್ ಮೂವಿ ನೋಡಿದ್ರಲ್ಲ, ಆ ಥರ ತುಂಬಾ ನಡೀತು ಮೇಡಮ್, ತುಂಬಾ ನಡೀತೆ. ನಿನ್ನೆ ಮೊನ್ನೆನೂ ಲಷ್ಕರ್ ತೊಬೆ ಅವ್ರನ್ನ ಹೊಡೆದಾಕೋದ್ರು. ಬರೀ ಅಲ್ಲೇ ಅಲ್ಲ, ಇಂಡಿಯಾದಲ್ಲೂ ಕೂಡ ಹೊಡೆದಾಕೋದ್ರು. ನಿಮ್ಗೆ ಗೊತ್ತಿರಬೇಕು, ರೀಸೆಂಟಾಗಿ ರಷ್ಯಾ ಪ್ರೆಸಿಡೆಂಟ್ ಪುತಿನ್ ಅವರು ಬರೋ ಟೈಮಲ್ಲಿ US ಇದ ಒಬ್ರು ಸೀಕ್ರೆಟ್ ಏಜೆಂಟ್ನ ಮತ್ತೆ ಬಾಕಿ ಇವ್ರದ್ದು ಯಾರ್ದು ನೋಡಿ, ಈಗ ನೆನಪು ಬರ್ತಿಲ್ಲ, ಬೇರೆ ಕಂಟ್ರಿದು 17 ಜನ ಹೊಡೆದಾಕಿದ್ದಾರೆ ನಮ್ಮ ಇಲ್ಲಿನ ಇಂಟೆಲಿಜೆನ್ಸ್. ನಮಗೆ ಎನಿಮೀಸ್ ಆಕ್ಚುಲಿ ಬಂದು ಮೇಡಮ್ ಹೊರಗಿಂದ ಜಾಸ್ತಿ ಒಳಗೆ ಇದ್ದಾರೆ. 50% ಎನಿಮೀಸ್ ನಮ್ಮ ದೇಶದಲ್ಲೇ ಇದ್ದಾರೆ. ಸಿಂಪಲ್ ಏನು ಬೇಡ. ಈಗ ರೀಸೆಂಟಾಗಿ ಯಾವ ಆಪರೇಷನ್ ಆಯಿತು, ಎಲ್ಲೆಲ್ಲಿ ನಾವು ಹೊಡೆದ್ವಿ, ಅಲ್ಲೆಲ್ಲ ನೋವು ಬಂದು ಅವ್ರಿಗೆಲ್ಲ ನಮ್ಮಲ್ಲೇ ಅಲ್ವಾ. ಅನ್ನೋನ್ ಗನ್ ಮ್ಯಾನ್ ಕಾನ್ಸೆಪ್ಟ್ ಇವಾಗ ನೀವು ದುರಂಧರ್ ತಗೊಂಡ್ರಿ ಅಂತ ಕೇಳೋದಾದ್ರೆ, ಇದರ ಆತರ ಹೆಂಗ್ ನಡೆಯುತ್ತೆ ಅದೆಲ್ಲ?
ಆ, ಇದು ಇದೆಲ್ಲ ಆಕ್ಚುಲಿ ಸೀಕ್ರೆಟ್, ಇದು ನಾ ರಿವೀಲ್ ಮಾಡಲ್ಲ. ಆದ್ರೆ ಇವೆಲ್ಲ ಇದೆ ಮೇಡಮ್, ಇವೆಲ್ಲ ಇರಬೇಕು. ಇದು ಅವರು ನಮ್ಮಲ್ಲಿದ್ದಾರೆ. ಇದಾರೆ. ಹ್ಮ್. ಸಿನಿಮಾದಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ, ಇಸ್ರೇಲ್ದು ಸೀಕ್ರೆಟ್ ಏಜೆಂಟ್ ಆಲ್ ಇಂಡಿಯಾ ಎಲ್ಲ ಜಾಗದಲ್ಲೂ ಇದೆ. ಎಲ್ಲ. ಕೇರಳದಲ್ಲಿದ್ದಾರೆ ಜಾಸ್ತಿ, ಎಲ್ಲ ಜಾಗದಲ್ಲೂ ಇದ್ದಾರೆ. ಸೇಮ್ ಪಾಕಿಸ್ತಾನದ್ದು ಇದ್ದಾರೆ. ಹ್ಮ್. ಪಾಕಿಸ್ತಾನ ಸ್ವಲ್ಪ ಹೆವಿನೇ ಇರ್ಬೇಕು. ಪಾಕಿಸ್ತಾನ ಅಲ್ಲದೆ ಇಲ್ಲಿನಲ್ಲೇ ತುಂಬಾ ಜನರಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋರು. ಸೊ ಇವೆಲ್ಲ ನಾರ್ಮಲ್. ಆದ್ರೆ ಪವರ್ಫುಲ್ ಆಗಿರೋರು ಯಾರು ಅವರು ಅಲ್ಲಿ ಹೊಡೆದಾಕ್ತಾರೆ. ನಮ್ಮಲ್ಲಿ ಪವರ್ಫುಲ್ ಜನರು ಜಾಸ್ತಿ ಇದ್ದಾರೆ, ಅದಕ್ಕಾಗಿ ಅಲ್ಲಿ ಪವರ್ಫುಲ್ ಲೀಡರ್ನೇ ಹೊಡೆದಾಕ್ತಿದ್ದಾರೆ. ಲೀಡರ್ ನೋಡ್ದಾಗ್ತದೆ.